ಈಗ ರಾಜು ಶಿವಗಂಗೆ ಅವರು ಸೊ ಅವರ ಮನೇಲಿ ಭಾಗ್ಯದಾರರಾಗಿರೋಂಥ ನಿಖಿಲ್ ರಮ್ಯಾ ಅವ್ರ ಮನೇಲಿ ಸೊ ಅವ್ರ ಮನೆ ಪೂಜೆ ನಡೀತಾ ಇದೆ. ಸೊ ಅಲ್ಲಿ ಬರ್ತಾ ಇದ್ದಾರೆ. ಪೂಜೆ ಈಗ ತಾನೇ ಶುರುವಾಗಿದೆ. ಶ್ರೀ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಅಮ್ಮನವ್ರದ್ದು. ಸೊ ನಿಖಿಲ್ ಅವರ ಮಾವನವರು. ಸರ್ ತಮ್ಮ ಹೆಸರು? ಮಹೇಶ್ ಅವರು. ಚಿಕ್ಕಮಗಳೂರು ಮಹೇಶ್ ಅವರು ಕಾಫಿ ಮತ್ತು ವ್ಯವಸಾಯ ಮತ್ತು ಕಾಂಟ್ರಾಕ್ಟರ್ ಕೂಡ, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಇದ್ದಾರೆ. ಸೊ ರಮ್ಯಾ ಮೇಡಮ್ ಅವರು ಈಗ ತಾನೇ ಮದುವೆಯಾಗಿ ಹತ್ತತ್ರ 1 ವರ್ಷ ಮೇಲಾಗಿರ್ಬೋದು ನನಗೆ ಗೊತ್ತಿದ್ದಾಗೆ. ಸೊ ಅವರ ಏನು ಅಂದ್ಕೊಂಡಿದ್ದಾರೆ ಅದೆಲ್ಲ ಅವರು ನೆರವೇರಲಿ ಅಂತ ನನ್ನ ಒಂದು ಆಶೆ, ಒಂದು ಇದು ವಿಶಸ್. ಸೊ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ನಿಖಿಲ್ ಸರ್ ಪ್ಲೀಸ್ ಕಮ್. ಮೂರು ಜನ ಒಟ್ಟಿಗೆ ಬಿಡೋದು ಕರ್ಪೂರ ಒಂದು ತಟ್ಟೆಗೆ ಕರ್ಪೂರ ಹಚ್ಚಿ 3 ಜನ ಒಟ್ಟಿಗೆ ಬಿಡೋದು. ಗ್ಲಾಸ್ ಏನಾಯ್ತದ ವಾಚಿತ್ತು. ಸೊ ಪ್ರಥಮ ಪೂಜಿತನಾದ ಗಣಪತಿನ ದರ್ವೆಯಲ್ಲಿ ಅರಿಶಿಣದ ಇಟ್ಟು ಅದರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಎಲ್ಲ ಸೊ ಏನು ನಡಿಬೇಕು ಅದೇ ಪ್ರಥಮ ಗಣೇಶನ ಪೂಜೆ, ತಾಯಿ ಆಮೇಲೆ ಮಹಾಲಕ್ಷ್ಮಿಗೆ ಪೂಜೆ ಹೇಗೆ ಮಾಡಬೇಕು. ಸೊ ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಸೊ ಅವರ ತಂದೆ ತಾಯಿಗಳು ಮತ್ತು ಅವರಿಗೆ ಆ ತಾಯಿ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೇನೆ. ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ತಾಯಿಗೆ ಬಾಗಿನ ಕೂಡ ಇಟ್ಟಿದ್ದಾರೆ. ಬಳೆ ಇಟ್ಟಿಲ್ಲ ನೀವು ಅಮ್ಮನಿಗೆ? ಹಾಂ, ಇಲ್ಲಿಟ್ಟಿದ್ದೀರಾ? ಹಾಂ, ಕೈಗೆ ರೈಟ್ ಸೈಡ್ಗೆ ಇಡಬೇಕು. ಪೂಜೆಯಲ್ಲಿ ಭಾಗವಹಿಸ್ಬಿಟ್ಟು ಅದೊಂದು ಹಾಗೆ ಒಂದು ಮಂಗಳಾರತಿನ ಅದನ್ನೇ ಹಾಗೆ ಮಾಡ್ಕೊಳ್ಳಿ. ಹಾಗೆ ನಿಖಿಲ್ ಅವರೇ ಬನ್ನಿ, ಪರವಾಗಿಲ್ಲ. ಆ್ಯಸ್ ಯೂಶುವಲ್ ನ್ಯಾಚುರಲ್ ಆಗಿರ್ಬೇಕು ಯಾವಾಗಲೂ. ಸೊ ಎಲ್ಲ ಮಹಾಮಂಗಳಾರತಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ 1-2 ನಿಮಿಷದಲ್ಲಿ ಮಹಾಮಂಗಳಾರತಿ ಆಗುತ್ತೆ. ನಾವು ಅದರಲ್ಲಿ ಭಾಗವಹಿಸೋಣ. ಅಲ್ಲಿವರೆಗೂ ರಾಜು ಶಿವಂಗಿ ಅವರ ಮನೆಯ ಹೊರಗಿನ ವಾತಾವರಣ ನೋಡೋಣ. ನೋಡಿ, ಇದು ಮಾರುತಿ ನಗರ, ನಾಗರಬಾವಿ, ಬೆಂಗಳೂರು ಇರುವಂಥ ಒಂದು ನಮ್ಮ ರಾಜು ಶಿವಂಗಿ ಅವರ ಮನೆ. ಸೊ ನಮ್ಮ ಸುತ್ತಮುತ್ತಲ ವಾತಾವರಣ ಹೀಗಿದೆ. ಪಕ್ಕದಲ್ಲೇ 80 ಅಡಿ ರೋಡು. ಸೊ ನಮ್ಮ ಸುತ್ತಮುತ್ತಲಿನ ಬಿಲ್ಡಿಂಗ್ಗಳು. ಸೊ ನಮಗೆ ಇರುವಂಥ ದಾರಿ ಎದುರುಗಡೆ ಮಾರುತಿ ನಗರ. ಸೊ 7ನೇ ಕ್ರಾಸ್ ಇರುವಂಥದ್ದು. ಸೊ ಒಂದು 500 ಮೀಟ್ರ್ ಹೋದರೆ ನಮಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ, ಮಾರುತಿ ನಗರ ಬಸ್ ಸ್ಟ್ಯಾಂಡು. ಇಲ್ಲಿ ಸೊ ನಮಗೆ ಈ ಸೈಟ್ ಕೊಟ್ಟಂಥ ತಿಮ್ಮಯ್ಯನವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಈ ಸಂಕೀರ್ಣದಲ್ಲಿ ನೆಲೆಸಿದ್ದಾರೆ. ಸೊ ಪೂಜೆ ಶುರುವಾಯಿತು. ವಿಕಿ ಅವರು, ರಮ್ಯಾ ಅವರು ಸೊ ಪೂಜೆ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. Yes, sir.
ಕೂಡ ಪೂಜೆ ಅರ್ಪಿಸಿದ್ದಾರೆ ನಿಖಿಲ್ ಅವರು. ಸೊ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸೋಣ. ನೀವು ಕೈ ಹಿಡೀರಿ ಅವರಿಗೆ. ಅಮ್ಮ ನೀವು ಕೈ ಹಿಡೀರಿ, ಒಟ್ಟಿಗೆ ಮಾಡಬೇಕು. ಗಂಡ ಹೆಂಡತಿ ಅಂದರೆ ಇಬ್ಬರು ಒಂದೇ ಕೈ ಇಟ್ಕೊಂಡು ಮಾಡಬೇಕು. ಸೊ ಎಲ್ಲರೂ ಕಂಕಣ ಕಟ್ಕೊಂಡಿದ್ದಾರೆ ಅಮ್ಮನವ್ರದ್ದು. ಸೊ ಮನಸ್ಸಿನಲ್ಲಿ ಒಂದು ಬಲವಾದ ಒಂದು ಕೋರಿಕೆಯನ್ನು ನಿರ್ವಹಿಸಿ. ಆವಾಗ ಸಂಕಲ್ಪ ಮುಖ್ಯ. ಇಲ್ಲಿ ಬಲವಾದ ಸಂಕಲ್ಪ ಇರಬೇಕು. ತಾಯಿಗೆ ಅರ್ಶಿನ ಕುಂಕುಮನೇ ಮುಖ್ಯ, ಏನೂ ಕೇಳಲ್ಲ ಅಯ್ಯಮ್ಮ. ಅರ್ಶಿನ ಕುಂಕುಮ ಕೊಟ್ಬಿಟ್ರೆ ಸಾಕು. ತಾಯಿ ಆಶ್ಚರ್ಯವಾಗಿ ಎಲ್ಲ ಪೂಜೆನ ಸ್ವೀಕರಿಸ್ತಾ ಇರೋಂಥ ಮುಖಭಾವ ಕಾಣ್ತಾ ಇದೆ. ಶಂಖನಾದ जय महादेव. ओम भूर्भुवः स्वः तत्सवितुर्वरेण्यं भर्गो देवस्य धीमहि धियो न प्रचोदयात्.